ದೇವರು ಮಾಡಿದ ಉಪಕಾರ ಇದು ಅನಂತವಾದ ಉಪಕಾರವನ್ನು ಮಾಡಿದ್ದಾನೆ ಭಗವಂತ. ಎಷ್ಟು ಜನ್ಮಗಳಲ್ಲಿ ದೇವರು ನಮಗೆ ಉಪಕಾರ ಮಾಡಿದ್ದಾನೆ ಅಂತ ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೇವರ ಉಪಕಾರ ಬೇಕೇ ಬೇಕು. ದೇವರ ಉಪಕಾರ ಇಲ್ಲದೇನೆ ಏನೂ ನಾವು ಪಡಲಿಕ್ಕೆ ಸಾಧ್ಯವಿಲ್ಲ. ದೇವರಲ್ಲಿ ನಮಗೆ ಭಕ್ತಿ ಬರಬೇಕಾದರೆ ದೇವರ ಮಹಾತ್ಮ್ಯ ಜ್ಞಾನ ಬೇಕು. ಆ ದೇವರ ಮಹತ್ವವನ್ನ ನಾವು ತಿಳಿದುಕೊಳ್ಳಬೇಕಾದರೆ ಆ ದೇವರ ಮಹಾತ್ಮ್ಯದಲ್ಲಿ, ದೇವರ ಮಹತ್ವದಲ್ಲಿ ಒಂದಾದದ್ದು ಭಗವಂತನ ಉಪಕಾರ. ಆ ಭಗವಂತ ನಮಗೆ ಮಾಡಿದ್ದು ಉಪಕಾರ ಎಷ್ಟು ಇತಿಮಿತಿಗಳಿಲ್ಲದೇನೆ ಪರಮಾತ್ಮ ಉಪಕಾರ ಮಾಡಿದ್ದಾನೆ. ಅನಂತ ಕಾಲದಿಂದ ಮಾಡ್ತಾ ಬಂದಾನೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮಾಡ್ತಾನೆ ಇರ್ತಾನೆ. ಎಷ್ಟು ಅಂತ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ನಮ್ಮ ಸಲುವಾಗಿಯೇ ಪರಮಾತ್ಮ ಮಾಡಿದ್ದಾನೆ. ಯಾವುದು ತನ್ನ ಸಲುವಾಗಿ ಮಾಡಿಕೊಂಡಿದ್ದಲ್ಲ. ಜಗತ್ತನ್ನು ಸೃಷ್ಟಿ ಮಾಡಿರ್ಬೋದು, ಗಾಳಿಯನ್ನಾಗಿರ್ಬೋದು, ಪದಾರ್ಥಗಳನ್ನಾಗಿರ್ಬೋದು, ಮನುಷ್ಯರನ್ನಾಗಿರ್ಬೋದು, ಅಥವಾ ಆಹಾರಗಳನ್ನಾಗಿರಬಹುದು, ಯಾವುದನ್ನ ವಿಚಾರ ಮಾಡಿ ಪರಮಾತ್ಮನ ಬಗ್ಗೆ ನಾವು ಪರಮಾತ್ಮನ ಉಪಕಾರದ ಸ್ಮರಣೆ ಮಾಡಬೇಕು ಅಂದ್ರೆ, ಸಕಲ ಪದಾರ್ಥಗಳನ್ನು ನಾವು ಭೋಗಿಸಬೇಕಾದಾಗ ಆಯಾ ಪದಾರ್ಥಗಳು ಪರಮಾತ್ಮ ಇದು ನಮ್ಮ ಸಲುವಾಗಿ ಮಾಡಿದ್ದಾನೆ ಅಂತ ನಾವು ದೇವರಿಗೆ ಸ್ಮರಿಸಬೇಕು. ಅಂದಾಗ ದೇವರ ಉಪಕಾರದ ಇದು ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದನ್ನ ಕೆಲವು ದೃಷ್ಟಾಂತಗಳನ್ನು ಇಟ್ಟುಕೊಂಡು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಈಗ ಪ್ರತಿನಿತ್ಯವೂ ನಾವು ಉಸಿರಾಟವನ್ನು ತೆಗೆದುಕೊಳ್ತೇವೆ, ಶ್ವಾಸ ಉಚ್ಛ್ವಾಸಗಳನ್ನು ಮಾಡುತ್ತೇವೆ. ಮಾಡಬೇಕಾದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಮೆಟ್ಲವನ್ನು ಏರಿ ಬರ್ತಾ ಇದ್ದೇವೆ, ಸ್ವಲ್ಪ ಹೆಚ್ಚು ನಾವು ಆಯಾಸದಲ್ಲಿ ಇದ್ದೇವೆ ಅಂತಾದರೆ ನಮಗೆ ಉಸಿರಾಟದ ತೊಂದರೆ ಆಗ್ತದೆ. ಪರಮಾತ್ಮ ಒಂದು ಗಾಳಿಯನ್ನ ನಿರ್ಮಾಣ ಮಾಡಿದ್ದಾನೆ, ಗಾಳಿಯನ್ನ ಪರಮಾತ್ಮ ಇಟ್ಟಿದ್ದಾನೆ, ಆಕ್ಸಿಜನ್ ಇಟ್ಟಿದ್ದಾನೆ. ಆಕ್ಸಿಜನ್ನು 18% ಇದೆ. ಅದಕ್ಕಿಂತ ಹೆಚ್ಚು ಆಯಿತು ಅಂದ್ರೆ ಬೆಂಕಿ ಹತ್ತದೆ. ಅದಕ್ಕಿಂತ ಕಮ್ಮಿ ಆಯಿತು, ಆಕ್ಸಿಜನ್ ಲೆವೆಲ್ಲು ಕಮ್ಮಿ ಆಯಿತು ಅಂತಂದ್ರೆ ಮನುಷ್ಯನಿಗೆ ಉಸಿರಾಟ ತೊಂದರೆ ಆಗ್ತದೆ. ಎಷ್ಟು ಜನ ಪಾಪ ಉಸಿರಾಟದಿಂದ ಒದ್ದಾಡ್ತಾ ಇರ್ತಾರೆ. ಎಷ್ಟು ಜನ ಯಾರಿಗೆ ಬದರಿಗೆ ಹೋದಾಗ ನಾವು ನೋಡ್ತೇವೆ, ಬದರಿಗೆ ಹೋದಾಗ ಅಲ್ಲಿ ಆಕ್ಸಿಜನ್ ಲೆವೆಲ್ ನಮ್ಮ ಇಲ್ಲಿಂದ ನಾವು ಹೋದ ವ್ಯಕ್ತಿಗಳಿಗೆ ಕಮ್ಮಿ ಆಗ್ತದೆ. ಅವಾಗ ಉಸಿರಾಟ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅನೇಕ ಜನ ಅಂತೂ ಇಲ್ಲೇ ಇದ್ದು ಅನೇಕ ಜನ ಉಸಿರಾಟದ ತೊಂದರೆಯಾಗಿ ಸಿಲಿಂಡರ್ಗಳನ್ನು ಹಚ್ಕೊಂಡಿರ್ತಾರೆ. ಅವು ಯಾವ ಸಮಸ್ಯೆಗಳು ದೇವರು ನಮಗೆ ಮಾಡಿಕೊಟ್ಟಿಲ್ಲ. ಆರಾಮಾಗಿ ನಿದ್ರೆ ಮಾಡುವಾಗ, ಎಚ್ಚರಿದ್ದಾಗ, ಕೂತಾಗ, ಊಟ ಮಾಡುವಾಗ ಗೊತ್ತಿಲ್ಲದೆ ಇದ್ದಂತೆ ಆರಾಮಾಗಿ ನಾವು ಶ್ವಾಸ ಉಚ್ಛ್ವಾಸಗಳನ್ನ ಮಾಡ್ತಾ ಇರ್ತೇವೆ. ಇದರಿಂದ ನಾವು ಏನೂ ಮಾಡೋದಿಲ್ಲ, ದೇವರಿಗೆ ಏನೂ ಕೊಡುವುದಿಲ್ಲ. ಈಗ ಸಿಲಿಂಡರ್ ಮುಗಿದು ಹೋಗಿದೆ, ಸಿಲಿಂಡರ್ ಸಪ್ಲೈ ಮಾಡೋರಿಗೆ ನಾವು ಫೋನ್ ಮಾಡ್ತೇವೆ. ಸಿಲಿಂಡರ್ ಬಂದ ತಕ್ಷಣ ಅವನಿಗೆ ಇಷ್ಟು ರೊಕ್ಕ ಕೊಡ್ತೇವೆ, ಸಿಲಿಂಡರ್ ಅನ್ನು ತೆಗೆದುಕೊಳ್ತೇವೆ. ಹಾಗೆ ಗಾಳಿಯನ್ನ ನಿರ್ಮಾಣ ಮಾಡಿದ, ಗಾಳಿಯನ್ನ ನೇಮನ ಮಾಡುವ ಆ ವಾಯುವಂತರ್ಯಾಮಿಯಾದ ಪರಮಾತ್ಮನಿಗೆ ಏನಂತ ಕೊಡಬೇಕು? ಸಿಲಿಂಡರ್ ತಗೊಂಡ್ರೆ 2,000 ರೂಪಾಯಿ, 1,000 ಎಷ್ಟೋ ಅಷ್ಟೋ ಕೊಡ್ತೇವೆ. ದೇವರಿಗೆ ಏನು ಕೊಡುತ್ತಿದೆ? ನಾವು ಏನನ್ನು ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನೂ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸ್ವತ್ತು ಪರಮಾತ್ಮನದು. ಆದರೆ ಈ ಗಾಳಿಯನ್ನು ಕೊಟ್ಟು ನನ್ನನ್ನ ರಕ್ಷಣೆ ಮಾಡಿದ್ದಿ ಅಂತ ನಾವು ಪ್ರತಿನಿತ್ಯ ಉಸಿರಾಟವನ್ನು ಮಾಡುವಾಗ, ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗ ನೆನಪಾಗ್ತದೋ ಆವಾಗಾದರೂ ದೇವರ ಸ್ಮರಣೆ ಮಾಡಿದರೆ, ಅದು ದೇವರ ಉಪಕಾರದ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಜೀವನ ಉದ್ಧಾರ ಆಗ್ತದೆ. ಇದು ಗಾಳಿಯ ಬಗ್ಗೆ ವಿಚಾರ ಮಾಡಿದರೆ. ಇನ್ನ ಬಹಳ ವಿಚಿತ್ರ, ಹೀಗೆ ಚಪ್ಪಾಳೆಯನ್ನು ಹೊಡಿತೇವೆ. ಹಿಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಅವನು ಚಪ್ಪಾಳೆ ಹೊಡೆದಾಗ ನಮ್ಮ ಬ್ರೇನ್ ತಕ್ಷಣ ಕೆಲಸ ಮಾಡುತ್ತದೆ. ಕೆಲಸ ಮಾಡಿ ಹಿಂದೆ ಯಾರಿದ್ದಾನೆ ಅಂತ ನೋಡ್ತೇವೆ. ಚಪ್ಪಾಳೆ ಹಿಂದೆ ಹೊಡೆದಿದ್ದಾನೆ ಅಂತ ನಮಗೆ ಹೇಗೆ ಗೊತ್ತಾಯಿತು? ಅದು ದೇವರ ಉಪಕಾರ. ನಾವು ರೋಡನ್ನು ಕ್ರಾಸ್ ಮಾಡ್ತಾ ಇದ್ದೇವೆ,
ರೋಡನ್ನು ಕ್ರಾಸ್ ಮಾಡಬೇಕಾದಾಗ ಹೋಗುವ ವ್ಯಕ್ತಿಗೆ ಹಾರ್ನ್ ಬರೆಸ್ತಾನೆ. ಹಿಂದೆ ಕಾರೋ, ಬೈಕೋ, ಟ್ರಕ್ಕೋ, ಲಾರಿ ಬರ್ತಿರ್ತದೆ. ಅವಾಗ ಹಾರ್ನ್ ಬರ್ಸಿದ್ ಹಿಂದೆ ಅಂತ ಹಿಂದೆ ತಿರುಗಿ ನೋಡಿ ತಕ್ಷಣ ಬ್ರೈನ್ ಕೆಲಸ ಮಾಡದೇನೆ ಅವ ಹಿಂದೋ ಮುಂದೋ ಸರದೇ ಇದ್ರೆ ಅವನ ಪರಿಸ್ಥಿತಿ ಏನಾಗ್ತದೆ? ದೇವರು ಶಬ್ದವನ್ನು ಕೇಳಿಸುವಂತ ಮಾಡಿದ್ದಾನೆ. ಕೇಳಿದ ಶಬ್ದಕ್ಕೆ ನಾವು ಸ್ಪಂದಿಸುವಂತೆ ಮಾಡಿದ್ದಾನೆ. ಇದು ದೇವರ ಉಪಕಾರ ಇಲ್ಲದೆ ಇದ್ರೆ ಆ ಮನುಷ್ಯ ಸತ್ತೇ ಹೋಗಬೇಕು. ಹೀಗೆ ಒಂದೋ ಎರಡೋ ಎಲ್ಲ ಪದಾರ್ಥಗಳನ್ನ ಹಸಿವಿ ಆಗುವಂತೆ ಪರಮಾತ್ಮ ಮಾಡ್ತಾನೆ. ಕೆಲವರಿಗೆ ಹಸಿವಿನೇ ಆಗುವುದಿಲ್ಲ. ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ ತಂದೆ ತಾಯಿ ಬೈತಾನೇ ಇರ್ತಾರೆ. ಅವನಿಗೆ ಹಸಿವಿನೇ ಆಗ್ತಿರುವುದಿಲ್ಲ. ಅದೊಂದು ದೊಡ್ಡ ರೋಗ. ಹಸಿವಿ ಆದ ಮನುಷ್ಯನಿಗೆ ತಿಂತಾನೆ, ತಿಂದ ವ್ಯಕ್ತಿಗೆ ಜೀರ್ಣನೇ ಆಗುವುದಿಲ್ಲ. ಜೀರ್ಣ ಆಗುವಂತೆ ಪರಮಾತ್ಮ ಮಾಡ್ತಾನೆ. ಅದೊಂದು ದೊಡ್ಡ ಉಪಕಾರ. ಬೇಕಾದಷ್ಟೆಲ್ಲ ತಕ್ಕಿ ಮುಕ್ಕಿ ಹಾಕೊಂಡು ತಿಂದ್ಬಿಟ್ಟಿರ್ತೇವೆ. ಆಗ ಜೀರ್ಣ ಆಗದೆ ಇದ್ದ ಮನುಷ್ಯನ ಪರಿಸ್ಥಿತಿ ಏನಿರುತ್ತದೆ ಎಲ್ಲರಿಗೂ ಅನುಭವ ಇದೆ. ಅದು ಜೀರ್ಣ ಆಗುವಂತೆ ಪರಮಾತ್ಮ ಒಳಗಿದ್ದು ಜೀರ್ಣ ಮಾಡ್ತಾನೆ. ಇದೊಂದು ದೊಡ್ಡ ಉಪಕಾರ. ಹಸಿವಿ ಆಗುವಂತೆ ಮಾಡ್ತಾನೆ. ಹಸಿವಿ ಆದ ವ್ಯಕ್ತಿ ತಿಂದ ಮೇಲೆ ಜೀರ್ಣ ಆಗುವಂತೆ ಮಾಡ್ತಾನೆ. ಕೆಲವರಿಗೆ ಬಹಳ ಹಸಿವಿ ಆಗ್ತಿರ್ತದೆ, ಭಸ್ಮಕ ದೋಷ ಅಂತ ಕರೀತಾರೆ. ತಿಂದ ಆಹಾರ ಜೀರ್ಣ ಆದ ಮಾತ್ರಕ್ಕೆ ನಡೆಯುವುದಿಲ್ಲ. ಆಹಾರವನ್ನು ತಿಂದಾಗ ಅದು ರಕ್ತವಾಗಬೇಕು. ಎಲ್ಲೆಲ್ಲಿ ಆಯಾ ದೇಹ ಅವಯವಗಳಿಗೆ ಆಯಾ ತಿಂದ ಆಹಾರ ಮುಟ್ಟಬೇಕು ಅದನ್ನೆಲ್ಲ ಮುಟ್ಟಿಸ್ತಾನೆ ಪರಮಾತ್ಮ. ರಕ್ತ ಮಾಡ್ತಾನೆ, ಮಾಂಸ ಮಾಡ್ತಾನೆ, ಎಲುಬಿಗೆ ಮುಟ್ಟಿಸ್ತಾನೆ. ಇದೆಲ್ಲ ಮಾಡೋದು ಯಾರಿಗೆ ಸಾಧ್ಯ ಇದೆ? ದೇವರಷ್ಟೇ ಸಾಧ್ಯವಿದೆ. ಅಂದ ಮೇಲೆ ನಾವು ಗಟ್ಟಿಮುಟ್ಟಿ ಇದ್ದಾಗ ದೇವರ ಎಲ್ಲ ಮಾಡ್ತಾನೆ ಅಂತ ಉಪಕಾರ ಸ್ಮರಣೆ ಮಾಡದೇ ಇದ್ದರೆ ಎಷ್ಟು ಕೃತಜ್ಞರಾಗ್ತೇವೆ ನಾವು. ಹಾಗಾಗಿ ಇದು ವಿಚಿತ್ರ ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿ ಪರಮಾತ್ಮನಿಗಿದೆ. ದೇವರು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದ್ದಾನೆ. ಎಷ್ಟು ಪದಾರ್ಥಗಳನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಆ ಎಲ್ಲ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕಾದಾಗ, ಭೋಗ ಮಾಡಬೇಕಾದಾಗ ಆ ಪದಾರ್ಥಗಳನ್ನ ದೇವರು ಈ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ನಾವು ಪುಷ್ಪವೃಷ್ಟಿಯನ್ನ ಮಾಡ್ತೇವೆ ದೇವರಿಗೆ ಅನ್ಕೋಣ, ಅಥವಾ ಪಂಚಾಮೃತ ಮಾಡ್ತೇವೆ ಅಂತ ಅನ್ಕೋಣ. ನಾನು ದೇವರಿಗೆ ಇಷ್ಟು ಕೊಟ್ಟಿವೆ ಅಂತ ಹೇಳಲಿಕ್ಕೆ ಸಾಧ್ಯವಿದೆಯಾ? ಹಾಲನ್ನು ನಿರ್ಮಾಣ ಮಾಡಿದವನು ದೇವರೇ, ನೀರನ್ನು ನಿರ್ಮಾಣ ಮಾಡಿದವನು ದೇವರೇ. ಹಾಲು ಹೆಪ್ಪ ಹಾಕಿದ ಮೇಲೆ ಅದು ಮೊಸರು ಆಗಬೇಕು ಹೇಗೆ? ಅದು ದೇವರೇ ಮಾಡಿದ್ದು. ಯಾವ ಪದಾರ್ಥಗಳನ್ನ ದೇವರು ಮಾಡಿಲ್ಲ. ದೇವರ ಉಪಕಾರ ಎಷ್ಟಿದೆ ಊಹೇನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಮಗೆ. ದೇವರು ಅಷ್ಟು ಉಪಕಾರ ಮಾಡಿದ್ದಾನೆ. ಆಯಾ ಕಾಲಕ್ಕೆ ಚಳಿ ಬರುವಂತೆ ಮಾಡ್ತಾನೆ, ಮಳಿ ಬರುವಂತೆ ಮಾಡ್ತಾನೆ, ಬಿಸಿಲು ಬರುವಂತೆ ಮಾಡ್ತಾನೆ. ಈ ಮೂರೂ ಕಾಲಗಳು ಸಮಯಕ್ಕೆ ಬರದೇ ಹೋದರೆ ಆಗ ಆ ಧಾನ್ಯದ ಬಸುಗಳು, ಹೂ ಹಣ್ಣುಗಳು, ಕಾಯಿ ಹಂಪಲುಗಳು ಇವೆಲ್ಲ ಇರ್ಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ವಿಚಿತ್ರವಾಗಿ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಮ್ಮನ್ನ ನೋಡಿಕೊಳ್ತಾನೆ ಅಂತ ಅನ್ನೋದನ್ನ ವಿಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ತಿಳಿದ ಮಾತ್ರಕ್ಕೆ, ನಮಗೆ ತಿಳಿದಷ್ಟು ಆಯಾ ಸಂದರ್ಭಕ್ಕೆ ಆದರೂ ಮಾತ್ರ ದೇವರು ಮುಂಜಾನೆ ಎದ್ದ ಮೇಲೆ ರಾತ್ರಿ ಹೊತ್ತು ನನಗೆ ಆರಾಮಾಗಿ ಕಾಯ್ದ, ಯಾವ ತೊಂದರೆಗಳು ಬರಲಿಲ್ಲ, ನಿದ್ರೆಗೆ ಯಾವ ಕಳ್ಳರ ಕಾಟಗಳು ಬರಲಿಲ್ಲ, ನಮಗೆ ರಕ್ಷಣೆ ಮಾಡಿದ್ದಾನೆ ಅಂತ ನಾವು ದೇವರನ್ನ ಸ್ಮರಣೆ ಮಾಡಿ, ದೇವರ ಉಪಕಾರ ಸ್ಮರಣೆ ಮಾಡಿದರೆ ಅದೊಂದು ದೊಡ್ಡ ಉಪಾಸನೆ ಆಗ್ತದೆ. ಹಾಗಾಗಿ ನಮಗೆ ದೇವರ ಉಪಕಾರದ ಸ್ಮರಣೆ, ಉಪಾಸನೆ ಮಾಡಿದರೆ ದೇವರು ಎಷ್ಟು ಉಪಕಾರ ಮಾಡಿದ್ದಾನೆ. ನಾನು ಕೇವಲ 4 ಮಾತುಗಳನ್ನು ಹೇಳಿದ್ದೇನೆ, ಆದರೆ ಇದು 4 ಮಾತುಗಳಲ್ಲಿ ಮುಗಿಯುವುದಿಲ್ಲ. ಅನಂತ ಕಾಲದಿಂದ ಪರಮಾತ್ಮ ನಮಗೆ ಉಪಕಾರ ಮಾಡ್ತಾ ಬಂದಿದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಉಪಕಾರ ಮಾಡೋನೇ ಇದ್ದಾನೆ. ಅಂದ ಮೇಲೆ ಅಂಥ ಪರಮಾತ್ಮನ ಉಪಕಾರವನ್ನ ಸ್ವಲ್ಪ ಹೊತ್ತಿನಲ್ಲಿ ತಿಳಿಯುತ್ತೇವೆ ಅಂತನ್ನೋದು ಬಹಳ ಹಾಸ್ಯಾಸ್ಪದ. ಹಾಗಾಗಿ ಈ ಉಪಕಾರದ ಸ್ಮರಣೆಯನ್ನ ನಾವು ಮಾಡಿದರೆ, ಉಪಕಾರವನ್ನ ತಿಳಿದರೆ ದೇವರ ಒಂದು ಮಹತ್ವ ತಿಳಿಯುತ್ತದೆ, ದೇವರ ಮಹಾತ್ಮ್ಯ ತಿಳಿಯುತ್ತದೆ. ದೇವರ ಮಹಾತ್ಮ್ಯವು ತಿಳಿತು ಅಂತಾದರೆ ದೇವರಲ್ಲಿ ಪ್ರಚುರವಾದ ಭಕ್ತಿ ಉಂಟಾಗಲು ಸಾಧ್ಯವಾಗ್ತದೆ. ಹೀಗೆ ಅನೇಕ ಗುಣಗಳಿಂದ, ಅನಂತ ಗುಣಗಳಿಂದ ಪರಮಾತ್ಮ ಕೂಡಿದವನಾಗಿದ್ದಾನೆ, ತುಂಬಿದವನಾಗಿದ್ದಾನೆ. ಅಂತ ಪರಮಾತ್ಮನ ಗುಣಗಳನ್ನ ಹಂತ ಹಂತವಾಗಿ ನಾವು ಸ್ವಲ್ಪ ಸ್ವಲ್ಪವಾದರೂ ತಿಳಿತಾ ಹೋದರೆ ನಮಗೆ ದೇವರಲ್ಲಿ ಪ್ರಧಾನವಾದ ಭಕ್ತಿ ಅದು ಬೆಳಿಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.